ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಮರೀದೆ ಕೊನೆ ತನಕ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ವಿಡಿಯೋದಲ್ಲಿ ಸಿಲ್ವರ್ ಕ್ಲೀನಿಂಗ್ ಇರ್ಬೋದು, ಅಥವಾ ಬ್ಯಾಂಗಲ್ ಸ್ಟೋರ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದಿರ್ಬೋದು, ಅಥವಾ ಜೀವನದಲ್ಲಿ ಮೋಟಿವೇಶನ್ ವಿಡಿಯೋ ಎಷ್ಟೆಲ್ಲ ವರ್ಕ್ ಆಗುತ್ತೆ ಅನ್ನೋದಿರ್ಬೋದು. ನಾನು ಈ ತಮ್ನಿಲ್ ನೋಡಿದ್ರೇ ನಿಮಗೆ ಅರ್ಥ ಆಗಿರುತ್ತೆ ಯಾರ ವ್ಯಕ್ತಿ ಏನು ನನ್ನ ಜೀವನದಲ್ಲಿ ಹೇಗೆ ಬದಲಾವಣೆ ತಂದರು ಅನ್ನೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬಂದಿರೋವಂಥದ್ದು ಸಲೂನ್ಗೆ, ನನ್ನ ಮಗಳಿಗೆ ಏರ್ ಕಟ್ ಮಾಡಿಸ್ಬೇಕಿತ್ತು. ಹಾಗಾಗಿ ಸಲೂನ್ಗೆ ಕರ್ಕೊಬಂದಿದ್ದೀನಿ. ಅವಳಿಗೆ ಏರ್ ವಾಶ್ ಮಾಡ್ತಾ ಇದ್ದಾರೆ. ಈ ಸಲೂನಲ್ಲಿ ಆಲ್ಮೋಸ್ಟು ನಾವು ಮನೇಲಿ ಏರ್ ವಾಶ್ ಮಾಡ್ಕೊಬಂದಿದ್ರು. ಒಂದು ಸಲ ಅವರು ಏರ್ ವಾಶ್ ಮಾಡೇ ಮಾಡ್ತಾರೆ. ಏರ್ ವಾಶ್ ಮಾಡ್ತಾ ಇದ್ದಾರೆ ಇವಾಗ. ಅವಳು ಚಿಕ್ಕವಳಿದ್ದನೂ ಅಷ್ಟೇ, ಅವಳೇನು ತುಂಬ ಆಟ ಮಾಡೋದು ಆ ಥರ ಏನು ಮಾಡೋದಿಲ್ಲ. ಮೇಕಪ್ ಮಾಡ್ಕೊಳ್ಳೋದಕ್ಕಿರ್ಬೋದು ಅಥವಾ ಯಾವುದಕ್ಕೆ ಇರ್ಬೋದು, ಏನಾದರೂ ರೆಡಿ ಮಾಡಬೇಕು ಅಂದರೆ ತುಂಬ ಇಂಟ್ರೆಸ್ಟಲ್ಲಿ ಕೂತ್ಕೊಂಡು ನೀಟಾಗಿ ರೆಡಿ ಮಾಡಿಸ್ಕೊಳ್ತಾಳೆ. ಅಂದರೆ ಮಧ್ಯೆ ಮಧ್ಯೆ ಡ್ಯಾನ್ಸ್ ಹುಚ್ಚು ಭಾಳ ಇದೆ, ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅಷ್ಟು ಬಿಟ್ಟರೆ ಏನೂ ಕಿರಿಕಿರಿ ಮಾಡಲ್ಲ, ನೀಟಾಗಿ ರೆಡಿ ಆಗ್ತಾಳೆ. ಯಾವುದೇ ಮೇಕಪ್ ಮಾಡಬೇಕು ಅಂತ ಅಂದ್ರೂ. ಏರ್ ಕಟ್ಟು ಅಷ್ಟೇ, ಚಿಕ್ಕವಳಿದ್ದನೂ ಅವಳು ಒಂದು ದಿನವೂ ಸ್ಟಾರ್ಟಿಂಗ್ ಡೇಸಲ್ಲೂ ಅವಳು ಹತ್ತಿಲ್ಲ. ತುಂಬ ಕ್ಯೂರಿಯಾಸಿಟಿಲಿ ಕೂತ್ಕೊಳ್ತಾ ಇದ್ಲು. ಸ್ಟಾರ್ಟಿಂಗ್ ಇದ್ದನೂ ಅಷ್ಟೇ ಚೆನ್ನಾಗೇ ಮಾಡಿಸ್ಕೊಳ್ತಾಳೆ. ದೇವಸ್ಥಾನದಲ್ಲಿ ಸ್ಟಾರ್ಟಿಂಗ್ ಮುಡಿ ಕೊಡಬೇಕಾದ್ರೆ ಮಾತ್ರ ಸ್ವಲ್ಪ ಹತ್ತಿದ್ಲು. ಅಷ್ಟು ಬಿಟ್ಟರೆ ಮತ್ತು ಯಾವ ಟೈಮಲ್ಲೂ ಅವಳು ಹತ್ತಿಲ್ಲ ಫ್ರೆಂಡ್ಸ್. ಅವಳದು ಸ್ವಲ್ಪ ಮುಖ ಬಂದುಬಿಟ್ಟು ಒಂದು ಸ್ವಲ್ಪ ಉದ್ದ ಇದೆ ಅನಿಸುತ್ತೆ. ಅಂದರೆ ಈ ಕಟ್ ಮಾಡಿಸಿದ್ರೆ ಫುಲ್ಲು ದುಂಡು ಫೇಸ್ ಅನಿಸುತ್ತೆ. ಬಟ್ ಬೇರೆ ಜುಟ್ಟು ಆ ಥರ ಎಲ್ಲ ಹಾಕ್ದಾಗ ಸ್ವಲ್ಪ ಉದ್ದ ಮುಖ, ಕೋಲ್ ಮುಖ ಅನಿಸುತ್ತೆ. ಹಾಗಾಗಿ ಇನ್ನೂ ಚಿಕ್ಕವಳಿರೋದ್ರಿಂದ ಈ ಕಟ್ಟಿಂಗ್ಗೆ ಅವಳಿಗೆ ಸೂಪರಾಗಿ ಮ್ಯಾಚ್ ಆಗಿದೆ. ಅಂದರೆ ಸ್ಟಾರ್ಟಿಂಗ್ ಇದ್ದನೂ ಇದೇ ಮಾಡಿಸಿರೋದ್ರಿಂದ ಬೇರೆ ಕಟ್ಟಿಂಗ್ ಮಾಡ್ಸೋಕ್ಕೋದ್ರೆ ಅವಳಿಗೆ ಅಷ್ಟಾಗಿ ಸೂಟ್ ಆಗ್ತಾಯಿಲ್ಲ. ಹಾಗಾಗಿ ಸ್ವಲ್ಪ ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗೋ ತನಕನೂ ಇದೇ ಇರಲಿ ಅಂತ ಹೇಳ್ಬಿಟ್ಟು ನಾನು ಈ ಏರ್ ಕಟ್ಟನ್ನೇ ಮಾಡಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ನೀವೇ ಎಷ್ಟು ಇದ್ರಾಗ ಮಾಡಿಸ್ಕೊಳ್ತಾಳೆ ಅಂತ. ಇನ್ನೂ ಬಂದಿರೋದಿಲ್ಲ. ಮಮ್ಮಿ ನಂಗೆ ಏರ್ ಕಟ್ ಮಾಡಿಸು ಅಂತ ಇರ್ತಾಳೆ. ಅಂದರೆ ಸ್ವಲ್ಪ ಲೆಂತ್ ಬಂದರೆ ಸಾಕು, ಅವಳಿಗೇನೋ ಇಷ್ಟ. ಅಂದರೆ ಅವಳದು ದಪ್ಪ ಇಲ್ಲ ಏರು, ತಿಕ್ಕಾಗಿಲ್ಲ, ಸ್ವಲ್ಪ ತಿನ್ನಿದೆ. ಅಷ್ಟು ತಿನ್ನಿಲ್ಲ. ಅಂದರೆ ಫುಲ್ಲು ಸ್ಮೂತ್ ಆ್ಯಂಡ್ ಶೈನಿಂಗು ಅಷ್ಟೇ ತುಂಬ ಚೆನ್ನಾಗಿದೆ, ಸ್ಮೂತಾಗಿದೆ. ಬಟ್ ಸ್ವಲ್ಪ ದಪ್ಪ ಕಮ್ಮಿ ಇದೆ ಅಂತಲೇ ಹೇಳ್ಬೋದು. ಫೈನಲಾಗಿ ನನ್ನ ಮಗಳು ಈ ರೀತಿಯಾಗಿ ಕಾಣಿಸ್ತಾ ಇದ್ದಾಳೆ. ಇನ್ನು ಅವಳಿಗೆ ಏರ್ ಕಟ್ಟಿಂಗ್ ಮಾಡಿಸ್ಕೊಬಂದಿದ್ದಾಯಿತು. ಇನ್ನು ಇದಂತೂ ಒಳ್ಳೆ ತುಂಬ ಅಂದರೆ ತುಂಬಾ ಬೆಸ್ಟ್ ಟಿಪ್ಸು ನಿಮಗೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಇದು 100% ನೀವು ಖುಷಿ ಪಡ್ತೀರಾ ಇದನ್ನು ಯೂಸ್ ಮಾಡಿ ನೋಡಿ. ನಾನು ಮಾಮೂಲಿಯಾಗಿ ವಾಶ್ ಮಾಡ್ಕೊಳ್ತಾ ಇದ್ದೆ, ಒರೆಸ್ತಾ ಇದ್ದೆ. ಇದನ್ನು ನಿಮ್ಮ ಹತ್ರ ಯಾಕೆ ಶೇರ್ ಮಾಡಬಾರ್ದು ಅನ್ನಿಸ್ತು. ಆಲ್ರೆಡಿ ನಾನೊಂದು ದೀಪನ ಕ್ಲೀನ್ ಮಾಡಿದ್ದೀನಿ ನೋಡಿ, ಅದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಒಂದು ದೀಪ ಕ್ಲೀನ್ ಮಾಡಿದ್ಮೇಲೆ ನೆನೆಸ್ಕೊಂಡೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಹಾಗಾಗಿ ಈಗ ಇರೋವಂಥ ಇನ್ನೊಂದು ದೀಪನ ಕ್ಲೀನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನನಗೆ ಈ ಪಾತ್ರೆ ಅಂಗಡಿಗಳೆಲ್ಲ ಪಾತ್ರೆಯಲ್ಲಿ ಮಾರ್ತಾರಲ್ವ, ಅಂದರೆ ಹಿತ್ತಾಳೆ ಪಾತ್ರೆಗಳು, ದೀಪಗಳನ್ನೆಲ್ಲ ಮಾರ್ತಾರಲ್ಲ, ಅಲ್ಲಿ ನಮ್ಮ ಮನೆಯವ್ರಿಗೆ ಪರಿಚಯ ಇದ್ದಾರೆ, ಅವರು ಕೊಟ್ಟರು. ಅಂದರೆ ಇದನ್ನು ದೀಪ ತೊಗೊಂಡಿದ್ದೆ ಲಾಸ್ಟು, ಸ್ವಲ್ಪ ಲೆಂತ್ ಇರೋ ದೀಪ ತೊಗೊಂಡಿದ್ನಲ್ವ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ಇದನ್ನು ಮೇಂಟೈನ್ ಮಾಡೋದು ಹೆಂಗೆ, ಇದನ್ನು ಕ್ಲೀನಿಂಗ್ ಯಾವ ರೀತಿ ಮಾಡಬೇಕು ಅಂತಂದರೆ ಅವ್ರು ಈ ಥರ ಒಂದು ಲಿಕ್ವಿಡ್ ಸಿಗುತ್ತೆ, ಅದನ್ನು ಯೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡಿ ಅಂತ ಹೇಳಿದರು. ಬಟ್ ಅದು ನಮ್ಗೆ ಗೊತ್ತಿರಲಿಲ್ಲ. ಎಲ್ಲೋ ಮಾರ್ಕೆಟಲ್ಲಿ ಸಿಗುತ್ತಂತೆ, ನಿಯರ್ ಬೈಲೇ ಎಲ್ಲೂ ಸಿಗಲಿಲ್ಲ. ಇಲ್ಲಿ ನಿಮ್ಮ ಕಡೆ ಸಿಕ್ಕಿದ್ರೂ ಸಿಗ್ಬೋದು. ಹಾಗಾಗಿ ಅವರೇನೆ, ಪಾತ್ರೆ ಅಂಗಡಿಯವರೇನೆ ನನಗೆ ತರಿಸ್ಕೊಟ್ಟಿದ್ರು. ನೋಡ್ತಾ ಇದ್ದೀರಾ, ಅಂದರೆ ಗಾಳಿಗೆ ಇಟ್ಬಿಟ್ಟಿದ್ನಲ್ವ ದೀಪ, ಹಾಗಾಗಿ ತುಂಬ ಕಪ್ಪಾಗಿಬಿಟ್ಟಿತ್ತು. ಯೂಸ್ ಮಾಡಿದ್ಮೇಲೆ ಮತ್ತೆ ನಾನು ತೊಳೆದ್ಬಿಟ್ಟು ಎತ್ತಿಟ್ಟಿರಲಿಲ್ಲ. ಸುಮಾರು ಒಂದು 15-20 ದಿನ ಆದ್ರೂ ಹಾಗೇ ಬಿಟ್ಟಿದ್ದೆ. ಹಾಗಾಗಿ ಇದು ಸ್ವಲ್ಪ ಏನು ಜಾಸ್ತಿನೇ ಬ್ಲ್ಯಾಕ್ ಆಗಿದೆ ನೋಡಿ. ಆ ದೀಪಕ್ಕೂ ಈ ದೀಪಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಸ್ವಲ್ಪನೇ ಲಿಕ್ವಿಡ್ನ ನಾನು ಈ ರೀತಿಯಾಗಿ, ಕಾಟನ್ ಇದ್ದ ಬೇಕಿದ್ದರೆ ನೀವು ಕ್ಲೀನ್ ಮಾಡ್ಕೋಬೋದು. ಕಾಟನ್ ಆದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ವೇಸ್ಟ್ ಬಟ್ಟೆಗಳು ತುಂಬ ಇದೆಯಲ್ವ ಮನೇಲಿ ಅಂತೇಳಿ ನಾನು ವೇಸ್ಟ್ ಬಟ್ಟೆಲೇ ಒರೆಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಒರೆಸಿದ್ರೆ ಮೇಲೆ ಕಪ್ಪಾಗಿರೋವಂಥದ್ದೆಲ್ಲ ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಕ್ಲೀನ್ ಆಗ್ತಿದೆ ಅಂತ. ಹಾಗಾಗಿ ಇದು ವೇಸ್ಟ್ ಬಟ್ಟೆ ಮತ್ತು ತುಂಬ ಇತ್ತಲ್ವ ಬಟ್ಟೆ, ಇದನ್ನು ಮತ್ತು ಬಿಸಾಕೋ ಅಂಥದ್ದೇನೆ. ಕಾಟನ್ ಆದರೆ ಸುಮ್ಮನೆ ದುಡ್ಡಿಟ್ಟು ತಂದಿರ್ತೀವಲ್ವ, ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು, ಹಳೆ ಬಟ್ಟೆ ತುಂಬ ಇದೆ ಅಂಥೇಳಿ ನಾನು ಹಳೆ ಬಟ್ಟೆಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬಟ್ಟೆ ಯಾವ ರೀತಿಯಾಗಿ ಬ್ಲ್ಯಾಕ್ ಆಗಿದೆ ಅಂತ. ಎಲ್ಲ ಫುಲ್ಲು ಬಟ್ಟೆ ಎಲ್ಲ ಫುಲ್ಲು ಬ್ಲ್ಯಾಕ್ ಆಗಿಬಿಡ್ತು. ಎರಡನ್ನೂ ಒರೆಸೋ ಅಷ್ಟರಲ್ಲಿ ನೋಡಿ ಈ ರೀತಿಯಾಗಿದೆ ಬಟ್ಟೆ. ದೀಪ ಅಂತೂ ತುಂಬ ಅಂದರೆ ತುಂಬಾ ನೀಟಾಗಿ ಕ್ಲೀನಾಗಿದ್ವು. ಯಾವುದೇ ನೀರು ಬಳಸೋಂಗಿಲ್ಲ,
ಶ್ರಮಪಟ್ಟು ಉಜ್ಜಂಗಿಲ್ಲ, ಕೈಯೆಲ್ಲ ನೋವು ಮಾಡ್ಕೊಳ್ಳೋ ನೆಸಸರಿನೇ ಇಲ್ಲ. ಸುಮ್ಮನೆ ಈ ಲಿಕ್ವಿಡ್ನ ಸ್ವಲ್ಪ ಈ ರೀತಿಯಾಗಿ ಬಟ್ಟೆ ಅಥವಾ ಕಾಟನ್ನಲ್ಲಿ ಹಾಕ್ಕೊಂಡು ಹಿತ್ತಾಳೆನೂ ಸಹ ಇದೇ ರೀತಿಯಾಗಿ ಕ್ಲೀನ್ ಮಾಡ್ಕೋಬೋದು. ನೋಡಿ, ದೀಪದ ಮೇಲ್ಗಡೆ ಎಲ್ಲ ತುಂಬ ಬ್ಲಾಕ್ ಕುಂತ್ಬಿಟ್ಟಿತ್ತು ಆಯಿಲ್ದೆಲ್ಲ. ಅದನ್ನು ಅಷ್ಟೇ ನಾನು ನೀರಾಕೇನು ವಾಶ್ ಮಾಡೋಕ್ಕೆ ಹೋಗಿಲ್ಲ. ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಮತ್ತು ಇದನ್ನೇನು ವಾಶ್ ಮಾಡೋ ಅವಶ್ಯಕತೆ ಇಲ್ಲ, ಹೀಗೇನೆ ಇಟ್ಕೋಬೋದು. ನಾನು ಲಾಸ್ಟಲ್ಲಿ ಸುಮ್ಮನೆ ಮಾಮೂಲಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಬಟ್ಟೆ ತಗೊಂಡು ತೇವನ ಒರೆಸ್ಬಿಟ್ಟು ಇಟ್ಟೆ. ಇನ್ನು ಈ ಟಿಪ್ಸು ನಿಮ್ಗೆ ಇಷ್ಟ ಆಗಿದ್ದರೆ, ಅದ್ರ ಲಿಕ್ವಿಡ್ ಏನಾದರೂ ಬೇಕು ನಿಮಗೆ ಅಂತ ಅನಿಸಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಯಿತಾ. ಇನ್ನು ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾನು ನನ್ನ ಮಗಳ ಸ್ಕೂಲಲ್ಲಿ, ಮಗಳು ಇಬ್ಬರು ಒಂದೇ ಸ್ಕೂಲಲ್ಲೇ ಓದ್ತಾ ಇರೋದು. ಆ ಸ್ಕೂಲ್ ಹತ್ರ ಬಂದಿದ್ದೆ. ಭೇಟಿಗೆ ಆಗಮಿಸಿದಂತಹ ಸರ್ವ ಗಣ್ಯರಿಗೂ ಸಹ ಧನ್ಯವಾದಗಳು. ಈ ಕಾರ್ಯಕ್ರಮ ಅಂತೂ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಅಂದರೆ ಅವ್ರು ಬರ್ತಾ ಇದ್ದಾರೆ ಅಂತ ಪ್ಯಾಂಪ್ಲೆಟ್ ಹಂಚಿದ್ರಲ್ವ, ಅವತ್ತಿದ್ದನೂ ಅಂದ್ಕೊಂಡಿದ್ದೆ. ಇನ್ವಿಟೇಷನ್ ಕೊಟ್ಟು ಕಳಿಸಿದ್ರು ಮಕ್ಕಳ ಕೈಲಿ, ಪೇರೆಂಟ್ಸ್ ಎಲ್ಲ ಬರಬೇಕು ಅಂತೇಳಿ. ಹಾಗಾಗಿ ನನಗೆ ಆ ಇನ್ವಿಟೇಷನ್ ನೋಡಿದ ತಕ್ಷಣ ಎಷ್ಟು ಖುಷಿ ಆಯಿತು ಅಂದರೆ, ಇವ್ರು ಬರ್ತಾ ಇದ್ದಾರಾ ಅಂದರೆ, ನಾನು ಇವ್ರು ತುಂಬ ಮೋಟಿವೇಶನ್ ವೀಡಿಯೋಸ್ನೆಲ್ಲ ನಾನು ಇದು ಮಾಡಿದ್ದೆ. ಇವ್ರು ಬಂದುಬಿಟ್ಟು ಆಲ್ಮೋಸ್ಟ್ 90% ಜನಕ್ಕೆ ಎಲ್ರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಗುರುರಾಜ್ ಕರ್ಜಗಿ ಸರ್ ಅವರು ತುಂಬ ಅಂದರೆ ತುಂಬ ಒಳ್ಳೆ ಮೋಟಿವೇಶನ್ನ ಕೊಡ್ತಾರೆ. ಮಹಾನ್ ಸಾಧಕರು ಇವರು ಅಂತ ಹೇಳ್ಬೋದು. ಅಂದರೆ ಯಾರನ್ನು ಯಾವ ರೀತಿಯಾಗಿ ಮನ ಒಲಿಸ್ಬೋದು ಅನ್ನೋದು ತುಂಬ ಕಲೆ ಗೊತ್ತಿದೆ ಇವ್ರಿಗೆ. ತುಂಬ ಇದ್ರ ಬಗ್ಗೆ ಎಲ್ಲ ಮಕ್ಕಳ ಬಗ್ಗೆ ಹೇಳಿದ್ದಾರೆ, ಪೇರೆಂಟ್ಸ್ ಬಗ್ಗೆ ಹೇಳಿದ್ದಾರೆ, ಶಿಕ್ಷಕರ ಬಗ್ಗೆನೂ ಹೇಳಿದ್ದಾರೆ. ಇಂಥರ ಬಗ್ಗೆ ಅವ್ರು ಹೇಳಿಲ್ಲ ಅನ್ನಂಗಿಲ್ಲ. ಪ್ರತಿಯೊಬ್ಬರು ಹೆಣ್ಮಕ್ಳ ಬಗ್ಗೆ ಇರ್ಬೋದು, ತಾಯಿ ಬಗ್ಗೆ ಇರ್ಬೋದು, ತಂದೆ ಬಗ್ಗೆ ಇರ್ಬೋದು, ಜೀವನದಲ್ಲಿ ಯಾರ್ಯಾರ ಪಾತ್ರ ಏನೇನು, ಯಾವ್ಯಾವ ರೀತಿ ಅಂಶಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನನಗೆ ತುಂಬ ಸಲ ಅಂದರೆ ತುಂಬ ಸಲನೇ ಇವರು ಮೋಟಿವೇಶನ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾರು ಏನು ಅಂತಲೇ ಗೊತ್ತಿರಲ್ಲ. ಒಬ್ಬೊಬ್ಬರನ್ನ ಎಷ್ಟು ಹಚ್ಕೊಂಡಿರ್ತೀವಿ ನಮ್ಮ ಜೀವನದಲ್ಲಿ ಅಂತಂದರೆ, ನನಗೆ ಸುಮಾರು ಸಲ ಕುಗ್ಗೋಗಿದ್ದೀನಿ. ನನ್ನ ಆರೋಗ್ಯ ಸಮಸ್ಯೆ ಇರ್ಬೋದು, ಬೇರೆ ಏನೇ ಪ್ರಾಬ್ಲಮ್ ಬಂದ್ರೂ ಒಂದು ಸ್ವಲ್ಪ ಜೀವನದ ಬಗ್ಗೆ ಜಿಗುಪ್ಸೆ ಬಂದಾಗ, ಬೇಜಾರಾದಾಗ ನಾನು ಇವ್ರನ್ನ ಮೋಟಿವೇಶನ್ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀನಿ. ಅಂದರೆ ಟೈಮ್ ವೇಸ್ಟ್ ಮಾಡಿಬಿಟ್ಟು ಹಾಗೆ ನೋಡ್ತಾ ಇರಲ್ಲ. ಏನಾದರೂ ಒಂದು ಬ್ಲೂಟೂತ್ ಹಾಕ್ಕೊಬಿಟ್ಟು ಕೆಲಸ ಮಾಡ್ಕೊಳ್ತಾನೆ ಇವ್ರನ್ನ ಮೋಟಿವೇಶನ್ ವೀಡಿಯೋಸ್ನ ಕೇಳಿದ ತಕ್ಷಣ ನನಗೇನೋ ಎನರ್ಜಿ ಪಾಸಾಗುತ್ತೆ. ನನ್ನ ಇದರಲ್ಲಿ ಬಾಡಿಲಿ ಒಂಥರ ಎನರ್ಜಿ ಬರುತ್ತೆ. ಎಷ್ಟೇ ಕುಗ್ಗೋಗಿದ್ರೂ ನನಗೆ ಒಂಥರ ಮೋಟಿವೇಶನ್ನು ಚೆನ್ನಾಗಿ ಸಿಕ್ಕಿದೆ ಇವ್ರ ಮಾತಿದ್ದ ಅಂತ ಹೇಳ್ಬೋದು. ಎಷ್ಟೋ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದೆ ಇವ್ರ ಮಾತುಗಳು. ಹಾಗಾಗಿ ಇವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ನಾನು ಕಮ್ಮಿನೇ. ಇವರು ನನಗೆ ಎಷ್ಟೋ ಸಮಯದಲ್ಲಿ ದಾರಿದೀಪ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇವರು, ನಿಜವಾಗ್ಲೂ. ಹಾಗೆ ಅವ್ರನ್ನ ಭೇಟಿ ಮಾಡಿದ್ದು ನನ್ನ ಜೀವನದಲ್ಲಿ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಆ ದಿನನ ನನ್ನ ಲೈಫಲ್ಲಿ ಮರೆಯೋದಕ್ಕಾಗಲ್ಲ. ಸ್ಕೂಲಲ್ಲೂ ಅಷ್ಟೇ ಒಳ್ಳೊಳ್ಳೆ ಮೋಟಿವೇಶನ್ನ ಕೊಟ್ಟರು. ಬಟ್ ನಾನು ಅದು ಯಾವುದೂ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ನಿಮಗೆ ಜೀವನದಲ್ಲಿ ತುಂಬ ಬೇಜಾರಾಗಿದೆ, ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಏನು ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಒಂದೊಂದು ಸಲ ಜಿಗುಪ್ಸೆ ಅನ್ನೋದು ಆಗ್ಬಿಡುತ್ತೆ. ಯಾವುದೋ ಒಂದು ಸಂದರ್ಭ ಇರ್ಬೋದು, ಸನ್ನಿವೇಶಗಳು ಜೀವನದಲ್ಲಿ ಪ್ರತಿಯೊಬ್ಬರು ಜೀವನದಲ್ಲೂ ನಡೆಯುತ್ತೆ. ಅಂಥ ಟೈಮಲ್ಲಿ ನೀವು ಇವ್ರ ವೀಡಿಯೋಸ್ಗಳನ್ನ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಇವ್ರ ವೀಡಿಯೋಸ್ನ ವಾಚ್ ಮಾಡಿ, ನಿಮಗೆ ಅದರಲ್ಲೇ ಆನ್ಸರ್ ಸಿಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ವಿಶ್ವಾಸನ ಇವರು ಮೂಡಿಸ್ತಾರೆ. ಹಾಗಾಗಿ ಖಂಡಿತವಾಗ್ಲೂ ನಿಮಗೆ ಇವರ ಮೋಟಿವೇಶನ್ ಸ್ಪೀಚು ನಿಮಗೆ ಖಂಡಿತವಾಗ್ಲೂ ಎಲ್ರಿಗೂ ಬೇಕಾಗೇ ಆಗುತ್ತೆ. ಮಕ್ಕಳನ್ನ ಬೆಳೆಸೋದ್ರ ಬಗ್ಗೆ ಇರ್ಬೋದು, ಪೇರೆಂಟ್ಸು ಏನೆಲ್ಲ ತಪ್ಪು ಮಾಡ್ತೀವಿ ಮಕ್ಕಳು ಬೆಳವಣಿಗೆಯಲ್ಲಿ ಅನ್ನೋದಿರ್ಬೋದು, ಮಕ್ಕಳು ಯಾವ ರೀತಿ ಸ್ಪೀಚ್ ಅಂದರೆ ಯಾವ ರೀತಿ ಅವರು ವಿದ್ಯೆನ ಕಲಿಬೇಕು ಅನ್ನೋದಿರ್ಬೋದು, ಶಿಕ್ಷಕರು ಯಾವ ರೀತಿ ಕಲಿಸ್ಬೇಕು ಅನ್ನೋದಿರ್ಬೋದು, ಪ್ರತಿಯೊಂದ್ರ ಬಗ್ಗೆನೂ ಇವರು ಮಾತಾಡಿದ್ದಾರೆ. ಆದಷ್ಟು ಇವರು ಸ್ಪೀಚಸ್ನ ನೀವು ಫ್ರೀ ಟೈಮಲ್ಲಿದ್ದಾಗ ಖಂಡಿತವಾಗ್ಲೂ ಇವರ ವೀಡಿಯೋಸ್ನ ವಾಚ್ ಮಾಡಿ. ನಿಮಗೆ ಖಂಡಿತ ಒಳ್ಳೆ ದಾರಿ, ಅಂದರೆ ಯಾವ ರೀತಿ ನಾವು ನಮ್ಮ ಲೈಫಲ್ಲಿ ನಾವು ಯಾವ ರೀತಿ ಇರಬೇಕು, ಒಳ್ಳೆ ವ್ಯಕ್ತಿತ್ವದ ಮನುಷ್ಯ ಯಾವ ರೀತಿಯಾಗಿ ಆಗಬೇಕು, ನಮ್ಮಲ್ಲಿರೋ ಕಲ್ಮಶನ ಯಾವ ರೀತಿಯಾಗಿ ತೊಲಗಿಸ್ಬೇಕು ಅನ್ನೋದು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಫ್ರೀ ಇದ್ದಾಗ ಇವ್ರ ವೀಡಿಯೋಸ್ನ ನೋಡಿ ಆಯಿತಾ. ಇನ್ನು ನಾನು ಬಳೆಗಳನ್ನ ಮನೇಲಿ ಹೆಂಗಂದರೆ ಹಂಗೆ ಬಿಸಾಕಿರ್ತಿದ್ದೆ. ಹಾಗಾಗಿ ಅಂದರೆ ಈ ರೀತಿಯಾಗಿ ನನ್ನದು ಬ್ಯಾಂಗಲ್ ಸ್ಟೋರೇಜು ಬಾಕ್ಸ್ ಇರಲಿಲ್ಲ. ಹಾಗಾಗಿ ಒಂದು ಕಬರ್ಡಲ್ಲಿ ಒಂದು ಸೈಡಲ್ಲಿ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೆ. ಸಡನ್ನಾಗಿ ಹೋಗಬೇಕು ಅಂದಾಗ ಸಿಗ್ತಾ ಇರಲಿಲ್ಲ ನನಗೆ. ಹಾಗಾಗಿ ಬಾಕ್ಸ್ಗಳನ್ನ ತರಿಸೋಣ ಅಂತೇಳಿ ಮೀಶೋದಲ್ಲಿ ನನಗೊಂದು, ನನ್ನ ಮಗಳಿಗೊಂದು ಅಂತ 2 ತರಿಸ್ದೆ. ತುಂಬಾ ಯೂಸ್ಫುಲ್ ಆಯಿತು ಅಂತ ಹೇಳ್ಬೋದು. ಸಡನ್ನಾಗಿ ಈಗ ಏನೇ ಫಂಕ್ಷನ್ ಇದ್ರೂ ಆರಾಮ್ಸೆ ಬ್ಯಾಂಗಲ್ಸ್ನ ವೇರ್ ಮಾಡ್ಬೋದು ನಮ್ಮ ಡ್ರೆಸ್ಸಿಗೆ ಸರಿಯಾಗಿ.
ಹಾಗಾಗಿ ನೋಡಿ ಇದೆಲ್ಲ ಬ್ಯಾಂಗಲ್ಸು ಚೆನ್ನಾಗಿರೋವಂಥದ್ದೇ, ಬಟ್ ನನ್ನ ಮಗಳಿಗೆ ಯಾವುದೂ ಆಗಲ್ಲ. ಹಾಗಾಗಿ ಚೆನ್ನಾಗಿರೋ ಬ್ಯಾಂಗಲ್ಸ್ನ ಒಂದು ಇದರಲ್ಲಿ ಕಟ್ಬಿಟ್ಟು ಬೇರೆ ಯಾವ ಮಕ್ಕಳಿಗಾದರೂ ಕೊಡೋದಕ್ಕಾಗುತ್ತೆ ಅಂತ ಎತ್ತಿಟ್ಟಿದ್ದೀನಿ. ಇನ್ನು ಈ ರೀತಿ ಎಲ್ಲ ಸೊಟ್ಟಪಟ್ಟ ಆಗಿರೋವಂಥದ್ದು, ಕಲರೆಲ್ಲ ಶೇಡ್ ಆಗಿರೋವಂಥದ್ದು, ಈ ಥರದ್ದನ್ನೆಲ್ಲ ಬಿಸಾಕೋಣ ಅಂತ ಅದನ್ನು ಸಪ್ರೇಟ್ ಕವರ್ಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿರೋದು ಆಗ್ತಾ ಇಲ್ಲ ಅನ್ನೋದನ್ನ ಬೇರೆ ಮಕ್ಕಳಿಗೆ ಯಾರಿಗಾದ್ರೂ ಕೊಟ್ಟರೆ ಆಗುತ್ತೆ ಅಂತ ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಇನ್ನು ಚೆನ್ನಾಗಿರೋ ಅಂಥದ್ದನ್ನು ಈ ರೀತಿಯಾಗಿ ಬಾಕ್ಸಲ್ಲಿ ನಾನು ಜೋಡಿಸಿದ್ದೀನಿ ನೋಡಿ, ಈ ರೀತಿಯಾಗಿ. ಈಗ ಎಲ್ಲ ಮಿಕ್ಸ್ ಆಗಿಬಿಟ್ರೆ ಯಾವುದ್ಯಾವುದು ಅದನ್ನು ಅದೇ ಒಂದು ಕೆಲಸ ಆಗುತ್ತೆ. ಬಟ್ ಬಳೆಗಳಿದ್ರೂ ಮನೇಲಿ ಬಳೆ ಇಲ್ಲ ಮ್ಯಾಚಿಂಗ್ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ತೊಗೊಳ್ತಾ ಇರ್ತೀವಿ. ಈ ರೀತಿ ಸ್ಟೋರ್ ಮಾಡೋದ್ರಿಂದ ಸಡನ್ನಾಗಿ ನಮ್ಮ ಡ್ರೆಸ್ಗೆ ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ. ನಾವು ಹಾಕಿರೋಂಥ ಡ್ರೆಸ್ಗೆ ಯಾವ ಬ್ಯಾಂಗಲ್ಸ್ನ ಹಾಕ್ಕೋಬೇಕು ಅನ್ನೋದು ಪರ್ಫೆಕ್ಟಾಗಿ ಮ್ಯಾಚ್ ಮಾಡ್ಕೋಬೋದು. ಎಲ್ಲ ಈ ರೀತಿಯಾಗಿದ್ದರೆ ನೋಡೋದಕ್ಕೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ನಮ್ಮ ಕೆಲಸನೂ ಸಹ ಈಸಿ ಆಗುತ್ತಲ್ವಾ. ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಅದೇ ರೀತಿ ನನ್ನ ಬ್ಯಾಂಗಲ್ಸ್ನೂ ಅಷ್ಟೇ, ನಾನೂ ಅಷ್ಟೇ ಈ ರೀತಿಯಾಗಿ ನನ್ನ ಬಳೆಗಳನ್ನ ಒಂದು ಬಾಕ್ಸಿಗೆ ಜೋಡಿಸ್ಕೊಂಡೆ. ಅಂದರೆ ವೇರ್ ಮಾಡೋವಂಥದ್ದು ಚೆನ್ನಾಗಿರೋವಂಥದ್ದನ್ನೆಲ್ಲ ಈ ರೀತಿ ಬಾಕ್ಸಲ್ಲಿ ಹಾಕಿದ್ದೀನಿ. ಇನ್ನು ಡೈಲಿ ಯೂಸ್ದು ಬಳೆ ಗ್ರೀನ್ ಕಲರ್ ಬಳೆ ಎಲ್ಲ ಜಾಸ್ತಿ ಇತ್ತು. ಅಂದರೆ ಇದು ಬಳೆ ಎಲ್ಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕೊಟ್ಟಿರ್ತಾರಲ್ವ, ಅದು ಮಿಕ್ಕಿರೋಂಥ ಬಳೆ ನೋಡಿ ಎಷ್ಟೊಂದಿದೆ ಗ್ರೀನ್ ಕಲರು. ಸೈಜ್ ಎಲ್ಲ ಹಿಂದೆ ಮುಂದೆ ಆಗಿರುತ್ತೆ, ಅಂದರೆ 2 4 ಬಳೆ ಕೊಟ್ಟಿರ್ತಾರಲ್ವ, ಹಾಗಾಗಿ ಒಂದೇ ಸೈಜ್ ಸಿಗೋದಿಲ್ಲ. ನೋಡಿ ಸಿಕ್ಕಿರೋವಂಥದ್ದು ಒಂದೇ ಸೈಜ್ ಸಿಕ್ಕಿರೋವಂಥದ್ದನ್ನೆಲ್ಲ ಸಪ್ರೇಟಾಗಿ, ಅಂದರೆ ಈ ಥರ ಗ್ರೀನ್ ಇದೆ ಇದು, ಇದನ್ನು ಸಪ್ರೇಟಾಗಿ ತೆಗೆದು ಎತ್ತಿಟ್ಕೊಳ್ತಾ ಇದ್ದೀನಿ, ಡೈಲಿ ವೇರಿಗೆ ಬರುತ್ತೆ ಅಂತೇಳಿ. ಇನ್ನು ಇದೆಲ್ಲ ಸೈಜ್ ಎಲ್ಲ ನೋಡಿ ಒಂದೊಂದು ದೊಡ್ಡದಿದೆ, ಒಂದು ಚಿಕ್ಕದಿದೆ. ಇದು ಕಲರ್ಸು ಅಷ್ಟೇ, ಇದು ಬೇರೆ ಥರ ಕಲರ್ ಇದೆ. ಹಾಗಾಗಿ ಇದನ್ನೆಲ್ಲ ಸಪ್ರೇಟಾಗಿ ಚೆನ್ನಾಗಿರೋವಂಥದ್ದನ್ನು ಮತ್ತು ಬೇರೆ ಎಲ್ಲ ಮಾಡಿ ಎತ್ತಿಟ್ಕೊಂಡೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.